ಮತ್ತೊಂದು ಕಡೆ ಬಯಲು ಸೀಮೆ ಮಾತ್ರ ಅಲ್ಲ, ಕರಾವಳಿ ಭಾಗದಲ್ಲೂ ಕೂಡ ಸಾಕಷ್ಟು ಬರಗಾಲ ಎದ್ದಿರುವಂತದ್ದು. ಅದರಲ್ಲೂ ಎಸ್ಪೆಷಲಿ ಧರ್ಮಸ್ಥಳದಲ್ಲೂ ಕೂಡ ಅಲ್ಲಿ ಯಾವ ರೀತಿಯಾದಂತಹ ನೈಜ ಚಿತ್ರಣ ಇದೆ ಅನ್ನೋದನ್ನ ತೋರಿಸ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೇತ್ರಾವತಿ ನದಿ ತಟದಿಂದಲೇ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂತದ್ದು. ಎಸ್ ಭರತ್ ರಾಜ್, ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಧರ್ಮಸ್ಥಳದಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವಂತದ್ದು. ಹೇಗಿದೆ ಅಲ್ಲಿ ಪರಿಸ್ಥಿತಿ ಈಗ? ಎಸ್ ಪೃಥ್ವಿರಾಜ್, ಇಲ್ಲಿ ಧರ್ಮಸ್ಥಳ ನೇತ್ರಾವತಿ ಸ್ಥಿತಿ ಯಾವ ರೀತಿ ಇದೆ ಸಂಪೂರ್ಣ ಚಿತ್ರಣ ತೋರಿಸ್ತೇವೆ. ನಾವು ನೋಡ್ಬೋದು, ಇಲ್ಲಿ ಇದು ದೇವಸ್ಥಾನ ಅಂದ್ರೆ ಧರ್ಮಸ್ಥಳಕ್ಕೆ ಕ್ಷೇತ್ರಕ್ಕೆ ಪ್ರತಿಯೊಂದು ರೀತಿಯಲ್ಲಿ ತೀರ್ಥ ಆಗ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ನೀರು ಸಪ್ಲೈ ಆಗಿರುವಂಥದ್ದು, ಇಲ್ಲಿ ಲಾಡ್ಜ್ ಆಗಿರ್ಬೋದು ಅಥವಾ ಜನರಿಗೆ ಇಲ್ಲಿನ ಯಾವುದೇ ವ್ಯವಸ್ಥೆಗಳನ್ನು ಇದೇ ಏನು ನದಿಯಿಂದ ಇಲ್ಲಿ ಪೂರೈಸಲಾಗಿರುವಂಥದ್ದು. ಆದರೆ ಈಗ ನೀರಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ನೋಡ್ಕೋಬಹುದು. ಸದ್ಯಕ್ಕೆ ಇಲ್ಲಿ ಏನು ನೀರಿನ ಅಭಾವ ಸಾಕಷ್ಟು ಇದೆ, ಸಾಕಷ್ಟು ಕೊರತೆ ಆಗಿರುವಂಥದ್ದು. ಇಲ್ಲಿ ಪಕ್ಕದಲ್ಲಿ ಏನು ಡ್ಯಾಮ್ ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಈ ಡ್ಯಾಮ್ನಲ್ಲಿ ಈಗ ಸದ್ಯಕ್ಕೆ ಒಂದು 20 ರಿಂದ 22 ದಿನಗಳಷ್ಟೇ ಮಾತ್ರ ನೀರು ಇರುವಂಥದ್ದು. ಉಳಿಯುವಂತೆ ಜೂನ್ 6ರವರೆಗೆ ಅಂದರೆ ಮುಂಗಾರು ಬರುವವರೆಗೆ ಈಗಲೇ ಸದ್ಯಕ್ಕೆ ಕಾಯುವ ಸ್ಥಿತಿ ಉಂಟಾಗಿರುವಂಥದ್ದು. ಒಂದು ವೇಳೆ ಅಂದರೆ 6ಕ್ಕೆ ಮಳೆ ಬರಲಿಲ್ಲ ಅಂದರೆ ಸಾಕಷ್ಟು ಇನ್ನಷ್ಟು ಇದರ ಸಮಸ್ಯೆ ತೀವ್ರ ಆಗಿರ್ಬೋದು. ನಾವು ನೋಡ್ಬೋದು, ಇಲ್ಲಿ ನಿಜವಾಗಿಯೂ ಇಲ್ಲಿ ಏನು ನೀರು ಹೆಚ್ಚಿರಬೇಕಿತ್ತು, ಆದರೆ ಇಲ್ಲಿ ಯಾವ ಸ್ಥಿತಿಯಲ್ಲಿ ಇದೆ ಅಂತ ತಿಳ್ಕೊಬೋದು. ನಾವು ನೋಡ್ಬೋದು, ನದಿಯ ನಡುವೆ ಜನರು ನಡ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಇಲ್ಲಿ ಏನು ಸ್ವಲ್ಪ ನೀರು ಸ್ಟಾಕ್ ಆಗಿದೆ, ಆ ನೀರು ಸಾಕಷ್ಟು ಕೊಳಚೆ ಆಗಿರುವಂಥದ್ದು. ಇನ್ನು ಸ್ವಲ್ಪ ಏನು ಶುದ್ಧೀಕರಿಸಿದ ಸ್ವಲ್ಪ ಶುದ್ಧವಾಗಿರುವಂತಹ ನೀರು ನಾವು ಅಲ್ಲಿಗೆ ಏನು ಕ್ಷೇತ್ರಕ್ಕೆ ಬರ್ತಿದ್ದೇವೆ. ಆ ಕ್ಷೇತ್ರ ಒಂದು ಸ್ವಲ್ಪ ಏನು ಶುದ್ಧವಾಗಬೇಕು, ನೀರನ್ನು ಪ್ರೋಕ್ಷಣೆ ಆಗಬೇಕು ಅಂತ ಹೇಳ್ಕೊಂಡು ಜನರು ಮತ್ತೊಂದು ಈ ನದಿ ನಡುವೆಯೇ ಏನು ಇದೆ, ಮರಗಳಿದೆ, ಅಲ್ಲಿನ ಮತ್ತೊಂದು ಕಡೆ ಹೋಗಿ ಅಲ್ಲಿ ಸ್ವಲ್ಪ ನೀರೇನಿದೆ ಅಲ್ಲಿನ ಆ ನೀರನ್ನು ಅವಲಂಬಿಸಿಕೊಂಡು ಅಲ್ಲಿ ಏನು ಸ್ನಾನ ಮಾಡಿಕೊಂಡು ಅಲ್ಲೇ ತೀರ್ಥ ಪ್ರೋಕ್ಷಣೆ ಮಾಡಿರುವಂಥದ್ದು. ಇಂಥ ಸ್ಥಿತಿಯಲ್ಲಿ ಧರ್ಮಸ್ಥಳಕ್ಕೆ ಪ್ರಥಮ ಬಾರಿ ಬರುವಂಥದ್ದು. ಇಲ್ಲಿವರೆಗೆ ಧರ್ಮಸ್ಥಳ ಇಂಥ ಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಆದರೆ ಈ ಬಾರಿ ಸಾಕಷ್ಟು ಇಡೀ ಸಮಸ್ಯೆ ಆಗಿರುವಂಥದ್ದು. ಇನ್ನು ಕೆಲವು ಹೋರಾಟಗಾರರು ಇದು ಎತ್ತಿನ ಹೊಳೆ ಸಮಸ್ಯೆಯಿಂದಲೇ ಇಂಥದ್ದು ಆಗಿದೆ ಅಂತ ಕೆಲವೊಂದು ವಾದಗಳನ್ನು ಮಂಡಿಸ್ತಾ ಇರುವಂಥದ್ದು. ಆದರೆ ಈ ಜನರು ಇಲ್ಲಿ ಏನೋ ಹೊರಭಾಗದಿಂದ ಹೊರ ಜಿಲ್ಲೆಗಳಿಂದ ಬರುವಂತಹ ಹೊರ ರಾಜ್ಯಗಳಿಂದ ಬರುವಂತಹ ಏನು ಭಕ್ತಾದಿಗಳಿದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಈಗಾಗಲೇ ಅಂದರೆ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಾಗಿರ್ಬೋದು ಅಥವಾ ಪ್ರವಾಸಿಗರಾಗಿರ್ಬೋದು ಸ್ವಲ್ಪ ದಿನ ಮಟ್ಟಿಗೆ ತಮ್ಮ ಏನು ಯೋಜನೆ ಇದೆ ಕ್ಷೇತ್ರಕ್ಕೆ ಬರುವಂಥದ್ದು, ಆ ಕ್ಷೇತ್ರವನ್ನು ಮುಂದೂಡಬೇಕಂತ ಹೇಳ್ಕೊಂಡು ಖುದ್ದಾಗಿ ಇಲ್ಲಿನ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರೇ ಒಂದು ಪ್ರಕಟಣೆ ಮೂಲಕ ಏನು ತಿಳಿಸಿರುವಂಥದ್ದು. ಇನ್ನು ಇದು ಸ್ಥಿತಿ ಇದೇ ರೀತಿ ಸಾಕಷ್ಟು ದಿನ ಮಳೆ ಬರಲಿಲ್ಲ ಅಂದರೆ ಇನ್ನೂ ಕೂಡ ಏನು ಮುಂದುವರಿದ ಹೆಚ್ಚಿನ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಸ್ಥಿತಿ ಯಾವ ರೀತಿಯಲ್ಲಿ ಇದೆ ನಾನು ಸಂಪೂರ್ಣ ಚಿತ್ರ ನೋಡ್ಬೋದು ಪೃಥ್ವಿರಾಜ್. ಇಲ್ಲಿ ಏನು ನೀರಿನ ಮಟ್ಟ ಎಷ್ಟು ಇದೆ, ಇನ್ನು ಎಷ್ಟು ಜನರಿಗೆ ಬರ್ಬೋದು ಹೇಳ್ಕೊಂಡು ಮಕ್ಕಳು ಕೂಡ ಇನ್ನು ಆಟ ಆಡ್ತಿದ್ದಾರೆ ಸದ್ಯದಲ್ಲಿ. ಇಲ್ಲಿ ಅವರ ಸೊಂಟದವರೆಗೆ ಮಾತ್ರ ನೀರಿದೆ. ಇನ್ನೊಂದು ಈ ನೀರು ಇನ್ನೊಂದು 10 ದಿನಕ್ಕೂ ಕೂಡ ಬರ್ಲಿಕ್ಕೆ ಇಲ್ಲ ಅಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಭರತ್ ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.